ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಟಾಟಾ ಪವರ್ಗೆ ಸಮಾನಾಂತರ ವಿದ್ಯುತ್ ಪರವಾನಗಿ ನೀಡದಂತೆ ಅಖಿಲ ಭಾರತ ಕಿಸಾನ್ ಸಭಾದಿಂದ ಪ್ರತಿಭಟನೆ ಮನವಿ. ಗಂಗಾವತಿ ರಾಜ್ಯದಲ್ಲಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ಅಂದರೆ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ನೀಡುವ ಪ್ರಸ್ತಾವನೆಯನ್ನು ವಿರೋಧಿಸಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ವತಿಯಿಂದ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ತಹಸೀಲ್ದಾರರ ಮುಖಾಂತರ ಮನವಿ ಸಲ್ಲಿಸಲಾಗಿದೆ. ಸಾರ್ವಜನಿಕ ಹಣ ಮತ್ತು ರೈತರ ತೆರಿಗೆಯಿಂದ ನಿರ್ಮಾಣವಾದ ವಿದ್ಯುತ್ ಮೂಲಸೌಕರ್ಯವು ಜನರ ಆಸ್ತಿಯಾಗಿದೆ. ಖಾಸಗಿ ಕಂಪನಿಗಳಿಗೆ ಪರವಾನಗಿ ನೀಡುವುದರಿಂದ ಸಾರ್ವಜನಿಕ ಸಂಪನ್ಮೂಲಗಳ ಪೋಲಾಗುವುದಲ್ಲದೆ ಎಸ್ಕಾಂಗಳ ಆರ್ಥಿಕ ಸ್ಥಿರತೆಗೆ ಧಕ್ಕೆ ಉಂಟಾಗಲಿದೆ ಎಂದು ಸಂಘಟನೆ ಕಳವಳ ವ್ಯಕ್ತಪಡಿಸಿದೆ. ಪ್ರಮುಖ ಆಕ್ಷೇಪಣೆಗಳು: ಸಂಪನ್ಮೂಲಗಳ ವ್ಯರ್ಥ. ಈಗಾಗಲೇ ನಿರ್ಮಿಸಿರುವ ವಿದ್ಯುತ್ ಜಾಲದ ಸಮಾನಾಂತರವಾಗಿ ಮತ್ತೊಂದು ಜಾಲ ನಿರ್ಮಿಸುವುದು ಸಾರ್ವಜನಿಕ ಹಣದ ದುರುಪಯೋಗವಾಗುತ್ತದೆ. ರೈತರಿಗೆ ತೊಂದರೆ. ಲಾಭದಾಯಕ ಕೈಗಾರಿಕಾ ಪ್ರದೇಶಗಳನ್ನು ಖಾಸಗಿಯವರು ಆಕ್ರಮಿಸಿಕೊಳ್ಳುವುದರಿಂದ ಗ್ರಾಮೀಣ ಭಾಗದ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಿಗುವ ಸಹಾಯಧನ ಮತ್ತು ವಿದ್ಯುತ್ ಪೂರೈಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಸಾರ್ವಜನಿಕ ಹಿತಾಸ್ತಿ. ವಿದ್ಯುತ್ ಕೇವಲ ವ್ಯಾಪಾರವಲ್ಲ, ಅದು ಮೂಲಭೂತ ಅಗತ್ಯ. ಖಾಸಗೀಕರಣದ ಹಿಂದೆ ಇರುವ ಉದ್ದೇಶಗಳನ್ನು ಪಾರದರ್ಶಕವಾಗಿ ಚರ್ಚಿಸಬೇಕು. ಬೇಡಿಕೆಗಳು: ಸರಕಾರವು ಈ ಕುರಿತು ಸಾರ್ವಜನಿಕ ವಿಚಾರಣೆ ನಡೆಸಬೇಕು, ಗ್ರಾಹಕರು ಮತ್ತು ರೈತ ಸಂಘಟನೆಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಬೇಕೆಂದು ಸಂಘಟನೆ ಒತ್ತಾಯಿಸಿ ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎ. ಹುಲಗಪ್ಪ, ಜಿಲ್ಲಾ ಕಾರ್ಯದರ್ಶಿ ಎ. ಎಲ್. ತಿಮ್ಮಣ್ಣ, ತಾಲೂಕು ಅಧ್ಯಕ್ಷ ಲಕ್ಷ್ಮಣನಾಯಕ ಕಾರಟಗಿ, ತಿಮ್ಮಣ್ಣ ಪೂಜಾರಿ, ಶೇಖಮ್ಮ, ಮಂಜುನಾಥ ಗುಂಡೂರು, ಶೇಷಪ್ಪ, ಮಲ್ಲಪ್ಪ ಎರಡೋಣಿ, ನರ್ಸಪ್ಪ, ಗಂಗಮ್ಮ ಹೊಸಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261382. ಡಾಕ್ಟರ್ ಮನೆಗೆ ಇರಬಾರ್ದು ರೈತರ ಮನೆಗೆ ಇರಬೇಕಂದ್ರೆ ಮುಂದಿನ ದಿನಗಳಲ್ಲಿ ರಾಜೀಕರಣ ಮಾಡಲೇಬಾರ್ದು ಅಂತೇಳಿ ಇವತ್ತು ಹೋರಾಟ ಕರೆ ಕೊಟ್ಟಿದ್ದು. ಆ ಹೋರಾಟ ಬಗ್ಗೆ ತಾವೆಲ್ಲರೂ ಬಂದಂತ ತಮ್ಮೆಲ್ಲರಿಗೆ ನಾನು ತಾಲೂಕ ಪರವಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಗಿಸ್ಬಿಡೋಣ. ಟಾಟಾ ಕಂಪನಿಗೆ ಕೊಟ್ಟಿದ್ದು ಸಾಲು ಸಾಕು. ಈಗಾಗಲೇ ಕೊಟ್ಟು ಮೋದಿ ಸಾಹೇಬ್ರೆ ಮತ್ತೆ ರೂಪಾಯಿಗೊಂದು ಎಕರೆ ಭೂಮಿ ಕೊಟ್ಟು ರೂಪಾಯಿಗೊಂದು ಎಕರೆ ಭೂಮಿ ರೂಪಾಯಿಗೊಂದು ಎಕರೆ ಅದಾನಿ ಅಂಬಾನಿ ಕಂಪನಿಯಲ್ಲಿ ಕೊಟ್ಟಾರ. ನಾವು ಕಮ್ಯುನಿಸ್ಟ್ ಪಾರ್ಟಿಯವರು ನಾವು ಎಲ್ಲಿ ಚಲೋ ಕಾರ್ಯಕ್ರಮ ಕೊಡ್ತೀವಿ. ನಾವು ಒಂದು ರೂಪಾಯಿ ಅವ್ನು ಕೊಟ್ಟಾನ, ನಾವು 100 ರೂಪಾಯಿ ಕೊಡ್ತೀವಿ, 1 ಎಕರೆ ಕೊಡಿ ತಮ್ಮ ಅಂತ ಹೊಂಟೀವಿ. ಸರಿ ಅಂತ ಹೇಳಮ್ಮ. ಅದಕ್ಕಾಗಿ ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕಾಗಿ ನಮ್ಮೆಲ್ಲರಿಗೂ ಹೋಗಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಮೆಸ್ಕಾಂ, ಜೆಸ್ಕಾಂ, ಎಸ್ಕಾಂ ಅಂತ ಹೇಳಿ 5 ವಿಭಾಗದಲ್ಲಿ ಮಾಡಿದ್ದೀವಿ. ಇವತ್ತು ಟಾಟಾ ಕಂಪನಿಯನ್ನು 17 ಜಿಲ್ಲಾ ಕೇಳಿದ್ದಾನೆ. ನನಗೆ 17 ಜಿಲ್ಲಾ ಕೊಡಿ, 17 ಜಿಲ್ಲಾ ಕೊಟ್ಟುಬಿಡಿ, ನಾನು ಖಾಸಗೀಕರಣ ಮಾಡಿ ನಾನು ಲಾಭಾಧಿಕವಾಗಿ ಮಾಡ್ತೀನಿ, ನನಗೆ ನಿಮ್ಮ ಕೈಲಿ ನಡ್ಸೋಕ್ಕಾಗಲ್ಲ ಅಂತೇಳಿ ಟಾಟಾ ಕಂಪ್ನಿಯವನಿಗೆ ಏನೋ ಅರ್ಜಿ ಕೊಟ್ಟಿದ್ದಾನೆ. ಅದನ್ನು ಅರ್ಜಿ ತಿರಸ್ಕರಿಸಬೇಕು ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರ ನೇತೃತ್ವದಲ್ಲೇ ವಿದ್ಯುತ್ ಕಕ್ಷೆ ನಡೀಬೇಕಂತೇಳಿ ಇವತ್ತು ನಾವು ಅಖಿಲ ಭಾರತ ಕಿಸಾನ್ ಸಭಾ ರೈತರ ನೇತೃತ್ವದಲ್ಲಿ ಮತ್ತು ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ದುಡಿಯುವ ವರ್ಗದ ನೇತೃತ್ವದಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಬಯಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ಖಾಸಗೀಕರಣ ಮಾಡಿದ್ರೆ ಇಡೀ ರಾಜ್ಯದಿಂದ ದೊಡ್ಡ ಕ್ರಾಂತಿ ಆಗಲಿದೆ ಅಂತೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಿದ್ದೀನಿ. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸತಕ್ಕಂಥ ನೀತಿ ಏನಿದೆಯಲ್ಲ, ಇದು ನಿಜವಾಗಲೂ ನಾವು ರೈತರು ಖಂಡಿಸ್ತೀವಿ. ರೈತರಿಗೆ 7 ತಾಸು ಕರೆಂಟ್ ವಿದ್ಯುತ್ ಫ್ರೀ ಕೊಡುತ್ತೆ. ಆದರೆ ಖಾಸಗೀಕರಣದ ಮಾಲಿಕೆಗೆ ಬಂದರೆ ರೈತರಿಗೆ ಮರಣ ಶಾಸನ ಆಗುತ್ತೆ. ಬಡವರಿಗೆ ಇವತ್ತು ಮಧ್ಯರಾತ್ರಿ 2 ಗಂಟೆ ಆಗಲಿ ಅವರು ಕೊಡೋಂಥ ಕರೆನ್ಸಿಯಲ್ಲಿ ಕರೆಂಟ್ ಖರೀದಿ ಮಾಡಿದರೆ ಮಧ್ಯರಾತ್ರಿ 2 ಗಂಟೆಯಲ್ಲಿ ಕತ್ತಲಲ್ಲಿ ಬದುಕಬೇಕಾಗುತ್ತೆ. ಹಾಗಾಗಿ ದಯಮಾಡಿ ಮುಖ್ಯಮಂತ್ರಿಗಳಿಗೆ
ನಾವು ಇವತ್ತು ಕಿಸಾನ್ ಸಭಾ ನೇತೃತ್ವದ ಮುಖಾಂತರ ನಾವು ಹೇಳಕ್ಕೆ ಬಯಸಿದ್ದೀವಿ, ಯಾವುದೇ ಕಾರಣಕ್ಕೂ ನಿಮ್ಮ ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅಂತೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಿಸಾನ್ ಸಭಾ ರಿಜಿಸ್ಟರ್ ತಾಲೂಕು ಸಮಿತಿ ಬೆಂಗಳೂರಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಲ್ಲಿಸಿದ ಒಂದು ಮನವಿ ಪತ್ರ ಸನ್ಮಾನ್ಯ ಶ್ರೀ ಕಾರ್ಯದರ್ಶಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ KERC ನಂಬರ್ 16 ಮಿಲ್ಲರ್ ಸ್ಟ್ಯಾಂಡ್ ಬ್ರೆಡ್ ಪ್ರದೇಶ ವಸಂತನಗರ ಬೆಂಗಳೂರಿಗೆ ಕೊಟ್ಟಿರುವ ತಮ್ಮ ಬೇಡಿಕೆಯ ಒಂದು ಮನವಿ ಪತ್ರವನ್ನು ನಾವು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿ ಕೆಂಪೇಗೌಡರವರ ಮೂಲಕ ಕಳಿಸಿಕೊಡಲಾಗಿದೆ.